So today's concept is 2.6 equipotential surfaces. Let us consider a positive charge plus Q. This is the positive charge. We know the electric field, right, from this positive charge are radially outwards. These are the electric field lines. So in case of positive charge, these electric field lines are radially outwards. ಓಕೆ, ನಮ್ಗೆ ಗೊತ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಪಾಸಿಟಿವ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಆ ಪಾಸಿಟಿವ್ ಚಾರ್ಜ್ ದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರೇಡಿಯಲಿ ಔಟ್ವರ್ಡ್ ಹೋಗ್ತಾವು ಅನ್ನೋದು ನಮಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿಯಿಂದ ಗೊತ್ತಿದೆ. ಸರಿ, ಸೊ ಹಾಗಾದ್ರೆ ಇನ್ ದಿ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಪೊಟೆನ್ಷಿಯಲ್. So we discussed about the potential due to the source charge at a point P. So we know at infinity the electric field is equal to 0 as well as the potential is also 0. So at a point P, right, the point P is having a distance a small r from this source charge. Source charge. So we got the relation between potential and this distance, that is V is equal to 1 divided by 4 pi epsilon naught, that is Q divided by R. So here in this expression V stands for the potential at a point P, right, and Q is the source charge and R is the distance between source charge and point P, and epsilon naught is the permittivity of free space. Okay, right. So hagadre here if the value of R is fixed or a constant, if R is constant, we can say the value of V is also constant. So andre ಈ ಒಂದು ಈಕ್ವೇಶನ್ಸ್ ದಲ್ಲಿ ವ್ಯಾಲ್ಯೂ ಆರ್ ಅಂದ್ರೆ ಈ ಸೋರ್ಸ್ ಚಾರ್ಜ್ ಮತ್ತು ಪಾಯಿಂಟ್ ಪಿ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು ಏನಪ್ಪಾ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಆಯ್ತಂದ್ರೆ ಈ ಬರ್ತಕ್ಕಂತಹ ಪೊಟೆನ್ಷಿಯಲ್ ಅದು ವ್ಯಾಲ್ಯೂ ಕೂಡ ಏನಾಗಿರ್ತೈತಿ, ಕಾನ್ಸ್ಟೆಂಟ್ ಆಗಿರ್ತೈತಿ, ರೈಟ್. ಸೊ ಹಾಗಾದ್ರೆ ಈ ಎಕ್ಸ್ಪ್ರೆಷನ್ಸ್ ಯಾವುದು ವಿ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ ಆರ್ ಇಂದ ನಾವೇನಪ್ಪಾ ಅಂತ ಹೇಳಿದ್ರೆ ಸಪೋಸ್ ನಾವು ಈ ಆರ್ ವ್ಯಾಲ್ಯೂನ ಕಾನ್ಸ್ಟೆಂಟ್ ಇಟ್ವಿ ಅಂದ್ರೆ ನಮಗೆ ಪೊಟೆನ್ಷಿಯಲ್ ಏನ್ ಬರ್ತೈತಿ ಅಂತ ಗೊತ್ತಾಯ್ತು, ಸೇಮ್ ಬರ್ತೈತಿ ಅಥವಾ ಕಾನ್ಸ್ಟೆಂಟ್ ಬರ್ತೈತಿ ಅನ್ನೋದು ಗೊತ್ತಾಯ್ತು. ಸೊ ಹಾಗಾದ್ರೆ ನಾನೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿಂದ ನಾನು ಒಂದು ಪಾಯಿಂಟ್ನ ಈ ಪಾಯಿಂಟ್ ಅಂದ್ರೆ ಆರ್ ಡಿಸ್ಟೆನ್ಸ್ನ ಇಲ್ಲಿಂದ ಇಲ್ಲಿ ಮಟ್ಟ ತಗೋತೀನಿ, ರೈಟ್. ಸೊ ನೆಕ್ಸ್ಟ್ ಸೇಮ್ ಡಿಸ್ಟೆನ್ಸ್ನ ಈ ಕಡೆನೂ ಕೂಡ ಕನ್ಸಿಡರ್ ಮಾಡ್ತೀನಿ, ಅದೇ ಸೇಮ್ ಡಿಸ್ಟೆನ್ಸ್ ದಲ್ಲಿ ಇಲ್ಲಿ ಇವಷ್ಟು ಪಾಯಿಂಟ್ಸ್. ಹಾಗಾದ್ರೆ ದೀಸ್ 4 ಪಾಯಿಂಟ್ಸ್ ಆರ್ ಹ್ಯಾವಿಂಗ್ ಈಕ್ವಲ್ ಡಿಸ್ಟೆನ್ಸ್ ಆರ್ ಸೇಮ್ ಡಿಸ್ಟೆನ್ಸ್ ಅಂತ ನಾವು ಹೇಳಿ ಕರಿಬಹುದು. ಹಾಗಾದ್ರೆ ಈ ಮೊದಲನೇ ಪಾಯಿಂಟ್ ದಲ್ಲಿ ಇರ್ತಕ್ಕಂತಹ ಪೊಟೆನ್ಷಿಯಲ್ ವಿ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ದಲ್ಲಿ ಕೂಡ ಪೊಟೆನ್ಷಿಯಲ್ ಎಷ್ಟಿರ್ತೈತಿ, ವಿನೇ ಇರ್ತೈತಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ನಮಗೆ ಪೊಟೆನ್ಷಿಯಲ್ ವ್ಯಾಲ್ಯೂ ಏನ್ ಬರ್ತೈತಿ, ಸೇಮ್ ಬರ್ತೈತಿ. ಸೊ ಹಾಗಾದ್ರೆ ಇಲ್ಲಿ ಕೂಡ ಪೊಟೆನ್ಷಿಯಲ್ ಸೇಮ್, ಇಲ್ಲಿ ಕೂಡ ಪೊಟೆನ್ಷಿಯಲ್ ಸೇಮ್. ಸೊ ಇದೇ ರೀತಿ ನಾನು ಎಲ್ಲಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದಲ್ಲಿ ಸೇಮ್ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡಿದ್ರೆ ಅಟ್ ದಟ್ ಡಿಸ್ಟೆನ್ಸ್ ವಿ ಗೆಟ್ ದಿ ಸೇಮ್ ಪೊಟೆನ್ಷಿಯಲ್, ರೈಟ್. ಇಫ್ ವಿ ಆಡ್ ದೀಸ್ ಆಲ್ ಪಾಯಿಂಟ್ಸ್, ಸೊ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ನಾನು ಕನ್ಸಿಡರ್ ಮಾಡಿಬಿಟ್ಟು ಸೇಮ್ ಡಿಸ್ಟೆನ್ಸ್ ಇಲ್ಲೇನಿದೆಯಲ್ಲ ಇದೇ ಡಿಸ್ಟೆನ್ಸ್ ದಲ್ಲಿ ನಾನು ಏನಪ್ಪಾ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಅನ್ನ ಅಬ್ಸರ್ವ್ ಮಾಡಿದಾಗ ನಮ್ಗೆ ಏನ್ ಸಿಗ್ತೈತಿ, ಸೇಮ್ ಪೊಟೆನ್ಷಿಯಲ್ ಸಿಗ್ತೈತಿ. ಹಾಗಾದ್ರೆ when we join all these points, ಇದಕ್ಕೆ ನಾವೇನಂತ ಕರಿತೀವಿ, ದಿಸ್ ಈಸ್ ವಾಟ್ ಸರ್ಫೇಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಸರ್ಫೇಸ್ ಮೇಲ್ಗಡೆ ಪೊಟೆನ್ಷಿಯಲ್ ಏನಿದೆಪ್ಪ ಅಂತ ಹೇಳಿದ್ರೆ ಸೇಮ್ ಇದೆ. ಅಂದ್ರೆ ಅಟ್ ಎವ್ರಿ ಪಾಯಿಂಟ್ ಆನ್ ದಿಸ್ ಓರ್ ದಿಸ್ ಸರ್ಫೇಸ್ ದ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್. Therefore we can say this type of surface is called what? Equipotential surfaces ಅಂತ ನಾವೇನು ಹೇಳ್ತೀವಿ ಅದಕ್ಕೆ. So at any point on this surface we have a same potential. Therefore we can say this type of surfaces are called what? Equipotential surfaces ಅಂತ ನಾವು ಕರಿತೀವಿ. ಅಂದ್ರೆ
ಈ ಒಂದು ಸರ್ಫೇಸ್ ಏನಿದೆಯಲ್ಲ, ಈ ಸರ್ಫೇಸ್ದಲ್ಲಿ ನಾ ಎಲ್ಲಿಯಾದರೂ ಪಾಯಿಂಟನ್ನು ಕನ್ಸಿಡರ್ ಮಾಡಿದರೆ ಆ ಪಾಯಿಂಟ್ ಮೇಲ್ಗಡೆ ಇರ್ತಕ್ಕಂಥ ಪೊಟೆನ್ಷಿಯಲ್ಲು ಸೇಮ್ ಇರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ಪಾಯಿಂಟ್ ಮೇಲೆ ಕನ್ಸಿಡರ್ ಮಾಡೀನಿ, ಇಲ್ಲಿ 10 ವೋಲ್ಟ್ ಅನ್ನೋ ಪೊಟೆನ್ಷಿಯಲ್ ನನಗೆ ಸಿಕ್ಕರೆ, 10 ವೋಲ್ಟ್ ಪೊಟೆನ್ಷಿಯಲ್ ಸಿಕ್ಕರೆ, ನಾನು ಮತ್ತೆ ಈ ಸರ್ಫೇಸ್ ಮೇಲೆ ಬೇರೆ ಎಲ್ಲಾದರೂ ಇಲ್ಲಿ ಕನ್ಸಿಡರ್ ಮಾಡಿದ್ರು ಕೂಡ ಎಷ್ಟು ಪೊಟೆನ್ಷಿಯಲ್ ಸಿಗ್ತೈತಿ ನಮಗೆ? 10 ವೋಲ್ಟ್ ಪೊಟೆನ್ಷಿಯಲ್ ಸಿಗ್ತೈತಿ. ಸೊ ಹಾಗಾಗಿ ನಾವೇನಪ್ಪ ಅಂತ ಹೇಳಿದರೆ, ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಹೇಳಿದರೆ ಏನು ಹೇಳ್ಬೋದು? ದೋಸ್ ಆರ್ ದಿ ಸರ್ಫೇಸಸ್, ರೈಟ್, ಅಟ್ any point on the surface we have the same potential is called what? Equipotential surface. So ಹಾಗಾದ್ರೆ ಆ equipotential surface ಅನ್ನು ನಾವು ಹೆಂಗೆ ಡಿಫೈನ್ ಮಾಡ್ಕೋಬೋದಪ್ಪ ಅಂದರೆ, it is the surface, it is the surface having the surface having the same electric potential, same electric potential at every point, at every point, right? So hagadre this is the definition of these equipotential surfaces. ಸೊ ಹಾಗಾದರೆ ಇದನ್ನ ಇನ್ನೊಂದು ರೀತಿನೂ ಕೂಡ ನಾವೇನಪ್ಪ ಅಂತ ಹೇಳಿದರೆ ಡಿಫೈನ್ ಮಾಡ್ಕೋಬಹುದು. ಅನ್ equipotential surface or an equipotential surface is a surface with a constant value of potential at all points on the surface. So these are the definitions of this equipotential surface. ಸೊ ಇವುಗಳಲ್ಲಿ ನಿಮಗೆ ಯಾವ್ದು ಈಸಿ ಅನಿಸ್ತಿಲ್ಲ ಅದನ್ನು ನೀವೇನಪ್ಪ ಅಂತ ಹೇಳಿದರೆ ನೆನಪಲ್ಲಿ ಇಟ್ಕೋಬಹುದು. ಹಾಗಾದರೆ equipotential surface ಅಂತ ಹೇಳಿದರೆ ನಾವೇನು ಹೇಳ್ಬೋದು? Those are the surfaces, right? At any point on that surface, the value of potential remains constant. ಸೊ ಹಾಗಾಗಿ ನಾವೇನಪ್ಪ ಅಂತ ಹೇಳಿದರೆ ಆ ಸರ್ಫೇಸ್ದಲ್ಲಿ ಎಲ್ಲಾದರೂ ನಾವು ತಗೋಬಹುದು, ಯಾವುದಾದ್ರೂ ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು, ಪೊಟೆನ್ಷಿಯಲ್ ಏನಾಗಿರ್ತೈತಿ ಅಲ್ಲಿ ಕಾನ್ಸ್ಟೆಂಟ್ ಆಗಿರ್ತೈತಿ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ಫಾರ್ ಅ ಸಿಂಗಲ್ ಪಾಯಿಂಟ್ ಚಾರ್ಜ್ ಹೌ ಶುಡ್ ಬಿ ದಿಸ್ equipotential surfaces, ರೈಟ್? ಸೊ ಹಾಗಾದರೆ ನಾವು ಮೊದಲೇ ಕೇಸಿನ ಫಾರ್ ಸಿಂಗಲ್ ಪಾಯಿಂಟ್ ಚಾರ್ಜ್ ಸೊ ಸಿಂಗಲ್ ಪಾಯಿಂಟ್ ಚಾರ್ಜ್ಗೆ ಏನಪ್ಪಾ ಅಂತ ಹೇಳಿದ್ರೆ equipotential surfaces ಹೆಂಗಿರ್ತಾವು ಅಥವಾ ಹೆಂಗಿರಬೇಕು, ರೈಟ್? ಸೊ ಹಾಗಾದ್ರೆ ಈಗ ನಾನು ಇಲ್ಲಿ ಒಂದು ಚಾರ್ಜನ್ನು ನಾನು ಕನ್ಸಿಡರ್ ಮಾಡಿದರೆ ಪಾಸಿಟಿವ್ ಚಾರ್ಜಸ್ಸನ್ನು. ಸೊ ಹಾಗಾದರೆ equipotential surfaces ಏನಪ್ಪಾ ಅಂತ ಹೇಳಿದರೆ ಈ ಥರ equipotential surfacesನ್ನು ನಾವೇನು ಮಾಡ್ಬೋದು? ಅಬ್ಸರ್ವ್ ಮಾಡ್ಬೋದು. ದೀಸ್ ಆರ್ ದಿ equipotential surfaces ಫಾರ್ ಎ ಸಿಂಗಲ್ ಪಾಯಿಂಟ್ ಚಾರ್ಜ್ ಅಂತ ನಾವು ಹೇಳಿ ಕರಿತೀವಿ, ರೈಟ್? ಸೊ ಹಾಗಾದರೆ ಈ equipotential surfaces ಯಾವ ಶೇಪ್ ಇದಾವಪ್ಪ ಅಂತ ಹೇಳಿದರೆ ನಾವು ಸ್ಪೆರಿಕಲ್ ಸರ್ಫೇಸಸ್ ಅಂತ ಹೇಳಿ ಕರಿಬಹುದು. ದಟ್ ಈಸ್ ಅ ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಸರ್ಫೇಸಸ್, ದ ಶೇಪ್ ಆಫ್ equipotential surfaces for a single point charge, that is concentric spherical surfaces, concentric spherical surfaces, right? Concentric spherical surface ಅಂತ ನಾವು ಹೇಳಿ ಕರಿತೀವಿ. ಸೊ ಅಂತ ಹೇಳಿದರೆ ಇದು ನಾವು ಜನರಲ್ ಆಗಿ ಹೇಳಬೇಕಾದ್ರೆ ಒಂದು ಸ್ಮಾಲ್ ಬಾಲು, ಅದ್ರ ಮೇಲ್ಗಡೆ ಇನ್ನೊಂದು ದೊಡ್ಡ ಬಾಲು, ನೆಕ್ಸ್ಟ್ ಅದ್ರ ಮೇಲ್ಗಡೆ ಇನ್ನೊಂದು
ದೊಡ್ಡದವ್ರು. ಈ ರೀತಿ ನಾವು ಹಾಕೊಂತ ಹೋದ್ರೆ ಯಾವ ತರ ಸರ್ಫೇಸಸ್ ಸಿಗ್ತಾವಲ್ಲ ಆ ತರ ಸರ್ಫೇಸಸ್ ಅನ್ನ ನಾವೇನಪ್ಪಾ ಅಂತ ಹೇಳಿದ್ರೆ ಈ ಸಿಂಗಲ್ ಪಾಯಿಂಟ್ ಚಾರ್ಜ್ಗೆ ನಾವು ಅಬ್ಸರ್ವ್ ಮಾಡಬಹುದು. ಓಕೆ ಓಕೆ ಸೊ ಲೆಟ್ಸ್ ಸಿ the shapes of equipotential surfaces for different types of charge distributions. So we have different types of charge distributions we discussed in the first chapter, that is electric charge sign fields. First one is that is a point charge, then line charge distribution or linear charge distributions, next arial charge distributions or surface charge distributions, next volumetric charge distributions. These are the different types of charge distributions we studied, right? For those type of charge distributions, how is the shape of this equipotential surface? ಸೊ ಅಂದ್ರೆ ನಾವು ಮೊದಲೇ ಚಾಪ್ಟರ್ಸ್ ದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ರೀತಿಯಾದಂತಹ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ನಾವು ಏನು ಸ್ಟಡಿ ಮಾಡಿದ್ದೀವಿ. ಸೊ ಅದರಲ್ಲಿ ಪಾಯಿಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಅನ್ನೋದಿದೆ, ಲೈನ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅನ್ನೋದಿದೆ, ಅಥವಾ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಹೇಳಿ ಕರಿತೀವಿ, ಸರ್ಫೇಸ್ ಅಥವಾ ಏರಿಯಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ವಾಲ್ಯೂಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ತರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ಗೆ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅನ್ನ ನಾವು ಯಾವ ರೀತಿ ನೋಡ್ತೀವಿ, ರೈಟ್? ಅಂದ್ರೆ ಯಾವ ರೀತಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬರ್ತಾವೆ ಈ ತರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಇದ್ದಾಗ ಅನ್ನೋದನ್ನ ಒಂದೊಂದೇ ನೋಡ್ಕೊಂತ ಹೋಗೋಣ. ಸೊ ಹಾಗಾದ್ರೆ ದ ಫಸ್ಟ್ ಒನ್ ಇಸ್ ದಟ್ ಈಸ್ ಸಿಂಗಲ್ ಪಾಯಿಂಟ್ ಚಾರ್ಜ್. ಆಲ್ರೆಡಿ ವಿ discussed, right? For a single point charge, the equipotential surfaces are concentric spherical spheres. So these are the equipotential surfaces for what? A point charge. ಸೊ ಹಾಗಾದ್ರೆ ಪಾಯಿಂಟ್ ಚಾರ್ಜ್ ಇತ್ತಪ್ಪ ಅಂತ ಹೇಳಿದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಹೆಂಗ್ ಬರ್ತಾವೋ ಕಾನ್ಸಂಟ್ರಿಕ್ ಸ್ಪೆರಿಕಲ್ ಸರ್ಫೇಸಸ್ ಅಂತ ನಾವು ಹೇಳಿ ಕರಿತೀವಿ. ಅಂದ್ರೆ ಸೊ ಇದ್ರದ್ದು ಸೆಂಟರ್ ಒಂದೇ ಇರ್ತೈತಿ, ಬಟ್ ಏನಪ್ಪಾ ಅಂದ್ರೆ ಸರ್ಕಲ್ಸ್ ಜಾಸ್ತಿ ಹಾಕುವಂತ ಹೋಗ್ತೈತಿ. ಓಕೆ, ಇದು ಮೊದಲನೇದು. ನೆಕ್ಸ್ಟ್ ಎರಡನೇದು ಫಾರ್ ಲೈನ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆರ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಲೈನ್ ಚಾರ್ಜ್ ಆರ್ ಲೀನಿಯರ್ ಚಾರ್ಜ್ ಅಂತಾನು ಕೂಡ ನಾವು ಕರಿತೀವಿ. ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಹಾಗಾದ್ರೆ ಲೀನಿಯರ್ ಚಾರ್ಜ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಏನಪ್ಪಾ ಅಂತ ಹೇಳಿದ್ರೆ ದಿಸ್ ಇಸ್ ಅ ಕಂಡಕ್ಟರ್, ರೈಟ್? ಇಫ್ ವಿ ಆಡ್ ದಿ ಚಾರ್ಜಸ್, ದ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಯೂನಿಫಾರ್ಮ್ಲಿ ಓನ್ ದಿಸ್ ಕಂಡಕ್ಟರ್, ರೈಟ್? ಸೊ ಅಂದ್ರೆ ನಾವು ಒಂದು ಕಂಡಕ್ಟರ್ಗೆ ಚಾರ್ಜಸ್ ಅನ್ನ ಆಡ್ ಮಾಡಿದ್ರೆ ಅದು ಯೂನಿಫಾರ್ಮ್ ಆಗಿ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ಈ ಕಂಡಕ್ಟರ್ ಮೇಲ್ಗಡೆ ಡಿಸ್ಟ್ರಿಬ್ಯೂಟ್ ಆಗ್ತೈತಿ. ಹಾಗಾದ್ರೆ the shape of equipotential surface for this line charge distribution ಯಾವ ತರ ಇರ್ತೈತೆ ಅಂದ್ರೆ ಈ ತರ ಸಿಲಿಂಡರ್ ಶೇಪ್ ದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಈ ಒಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ದೀಸ್ ಆರ್ ದಿ equipotential surfaces for line charge distribution or linear charge distribution. So cylindrical in shape. Equipotential surfaces are that is are in cylindrical shape. ಸೊ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಈ ಸಿಂಗಲ್ ಪಾಯಿಂಟ್ ಚಾರ್ಜ್ ದಲ್ಲಿ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಈಗ ಇಲ್ಲಿ ಬಂದ್ರೆ ನಾವು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಬಂದ್ರೆ ಈ ಡೈರೆಕ್ಷನ್ಸ್ ದಲ್ಲಿ ನಾವೇನ್ ನೋಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು, ರೈಟ್? ನೆಕ್ಸ್ಟ್ that is a surface or aerial charge distribution. Surface.
Aerial charge or surface charge. The shape of equipotential surfaces for aerial charge or surface charge. Right? This is the surface charge. Fine. So ಹಾಗಾದ್ರೆ ಈ ಸರ್ಫೇಸ್ ಚಾರ್ಜಸ್ ನಾವು ತಗೊಂಡಿಪ್ಪ ಅಂತ ಹೇಳಿದ್ರೆ ಇವ್ರ ಮುಂದ್ಗಡೆ ಪ್ಯಾರಲಲ್ ಪ್ಲೇಟ್ಸ್ ಈ ತರ ಈ ತರ ನಾವೇನ್ ಮಾಡ್ತೀವಿ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾದ್ರೆ ನಾವು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ತಗೊಳ್ಳೋದಾದ್ರೆ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ದೀಸ್ ಆರ್ ದಿ ಶೇಪ್ಸ್ ಆಫ್ ಎಲೆಕ್ಟ್ರಿಕ್ ದಟ್ ಈಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದೇನಿದು ಏರಿಯಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ನಾವು ತಗೊಂಡ್ರಪ್ಪ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಪ್ಲೇನ್ ಬರ್ತಾವೆ ದಟ್ ಈಸ್ ಅ ಪ್ಯಾರಲಲ್ ಪ್ಲೇಟ್ಸ್. ಯಾವುದು ಏರಿಯಲ್ ಸರ್ಫೇಸ್ ಅಥವಾ ನಾವು ಈ ಏರಿಯಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಥವಾ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ನ ತಗೊಂಡ್ರೆ ನೆಕ್ಸ್ಟ್ ನಾವು ವ್ಯಾಲ್ಯೂಮೆಟ್ರಿಕ್ ನಾವು ತಗೊಳ್ಳೋದಾದ್ರೆ ನಾಲ್ಕನೇದು. ಸೊ ಈ ತರ ಒಂದು ವ್ಯಾಲ್ಯೂಮ್ದಲ್ಲಿ ಒಂದು ಸ್ಪಿಯರ್ ಮೇಲ್ಗಡೆ ನಾವು ಚಾರ್ಜಸ್ ಹಾಕಿದೀವಪ್ಪ ಅಂತ ಹೇಳಿದ್ರೆ ಈ ತರ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಷನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನ ಈ ಕಾನ್ಸಂಟ್ರಿಕ್ ಸ್ಪೆರಿಕಲ್ ಸ್ಪಿಯರ್ಸ್ ನಾವೇನ್ ಮಾಡ್ಬೋದು ಅಬ್ಸರ್ವ್ ಮಾಡ್ಬೋದು. ಯಾವುದಕ್ಕೆ ಅಂದ್ರೆ ಈ ವ್ಯಾಲ್ಯೂಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ಗೆ. ಸೊ ಹಾಗಾದ್ರೆ ದೀಸ್ ಆರ್ ದಿ ಹಿಯರ್ ಆಲ್ಸೋ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕಾನ್ಸಂಟ್ರಿಕ್ ಸರ್ಕಲ್ಸ್ ರೈಟ್ ರೇಡಿಯಲಿ ಔಟ್ವರ್ಡ್ ಅಂತಾನೆ ಹೇಳ್ತೀವಿ ನಾವು ಇದಕ್ಕೆ ರೇಡಿಯಲಿ ಔಟ್ವರ್ಡ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಶೇಪ್ಸ್ ಹೌದಾ. ಸೊ ಹಾಗಾದ್ರೆ ಈ ತರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ಗೆ ನಾವೇನಪ್ಪ ಅಂತ ಹೇಳಿದ್ರೆ ಪಾಯಿಂಟ್ ಚಾರ್ಜ್ಗೆ ಕಾನ್ಸಂಟ್ರಿಕ್ ಸ್ಪೆರಿಕಲ್ ಸ್ಪಿಯರ್ಸು, ನೆಕ್ಸ್ಟು ನಾವು ಲೈನ್ ಚಾರ್ಜಿಗೆ ಬಂದಿವಪ್ಪ ಅಂತ ಹೇಳಿದ್ರೆ ಸಿಲಿಂಡ್ರಿಕಲ್ ಶೇಪ್ಸು, ನೆಕ್ಸ್ಟು ಏರಿಯಲ್ ಚಾರ್ಜ್ ಅಥವಾ ಸರ್ಫೇಸ್ ಚಾರ್ಜಿಗೆ ಬಂದರೆ ನಮಗೆ ಪ್ಲೇನ್ಸ್ ಬರ್ತೈತಿ. ನೆಕ್ಸ್ಟು ವ್ಯಾಲ್ಯೂಮೆಟ್ರಿಕ್ದಲ್ಲಿ ಕೂಡ ನಾವೇನು ಮಾಡ್ಬೋದು ಈ ಸ್ಪೆರಿಕಲ್ ಸ್ಪಿಯರ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ದಿಸ್ ಆರ್ ದಿ shapes of equipotential surfaces for different types of charge distributions. ಸೊ ಹಾಗಾದ್ರೆ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ದಲ್ಲಿ ನಾವು ಡೆಫಿನಿಷನ್ಸ್ ನಾವು ಹೇಳಿದ್ವಿ. These are the surfaces are having a constant potential. So let us consider a point P here at a distance r from the center of the charge. So it has a potential V2. Same on the same surface, if I consider here, the distance remains constant R. So here also the potential is V2. Therefore, we can say at any point on these surfaces, on this surface, the potential remains constant. Therefore, this is called what? Equipotential surfaces. So just observe the equipotential surfaces and electric field. Right, at this point, if we draw a tangent, the electric field is always perpendicular or normal anta heltivi ನಾವು, right? That is normal. So these are the some properties of equipotential surfaces. Okay, later I will discuss about these things. Just you know about this equipotential surface. At this point, right, the electric field and equipotentials are having 90 degree. That means the electric field vectors are normal to the equipotential surfaces at any point. So in this case, you can observe these are the, right, this is the electric field. So here at this surface, it has 90 degree. It has 90 degree, it has 90 degree. Therefore, the electric field, right, is having 90 degree with respect to the equipotential surface. So in this case, so ಹಾಗಾದ್ರೆ ಇಲ್ಲಿ ಯಾವ ತರ ನಾವು ಇಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನ ನೋಡ್ತಾ ಇದೀವಪ್ಪ ಅಂದ್ರೆ
ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಾ ಇದಾವು, ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ನ ನಾವು ಈ ಥರ ಇಟ್ಟಿದ್ದೀವಿ. ಸೊ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಈ ಸರ್ಫೇಸ್ ಮಧ್ಯೆ ಯಾವ ಥರ ಎಷ್ಟು ಆ್ಯಂಗಲ್ ಬರ್ತಿತ್ತು ಅಂದ್ರೆ 90 ಡಿಗ್ರಿ ಬರ್ತಿತ್ತು. ಸೊ ಹಾಗಾಗಿ ಈ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮಧ್ಯೆ ಯಾವಾಗಲೂ ಏನಪ್ಪಾ ಅಂತ ಹೇಳಿದ್ರೆ 90 ಡಿಗ್ರಿ ಇರ್ತೈತಿ. ಇದಕ್ಕೆ ನಾವೇನಂತ ಹೆಸರು ಬರ್ತೀವಿ, ನಾರ್ಮಲ್. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಅನ್ನ ಏನಂತ ಬರ್ಕೊಂಡ್ಬಿಡ್ತೀರಾ, ಅಟ್ ಎವ್ರಿ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದನ್ನ ಇಲ್ಲಿ ಬರೀತೀನಿ ಇದು. ಸೊ ಹಾಗಾದ್ರೆ ಅಟ್ ಎವ್ರಿ ಪಾಯಿಂಟ್ electric field is normal to the normal ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ನಾವು ಕರಿತೀವಿ, ನಾರ್ಮಲ್ ಟು ದಿ equipotential surface. This is one of the property of this equipotential surface. Okay, right. ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಅನ್ನ ನಾವೇನು ಕನ್ಸಿಡರ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, there is no potential difference between any two points on the surface. ಸೊ ಹಾಗಾದ್ರೆ ಈ ಒಂದೇ ಸರ್ಫೇಸ್ ನಾನು ಕನ್ಸಿಡರ್ ಮಾಡಿನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪೊಟೆನ್ಷಿಯಲ್ V1 ಅಂತ ತಗೊಂಡ್ರೆ ನೆಕ್ಸ್ಟ್ ಈ ಪಾಯಿಂಟ್ ದಲ್ಲಿ ಕೂಡ ಪೊಟೆನ್ಷಿಯಲ್ ಇರ್ತೈತಿ, V1 ಇರ್ತೈತಿ. ಹಾಗಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಫಾರ್ ಎಕ್ಸಾಂಪಲ್ ಇಲ್ಲಿ 10 ವೋಲ್ಟ್ ಇದೆ ಅಂತ ತಗೊಂಡ್ರೆ ಇಲ್ಲಿ ಕೂಡ ಎಷ್ಟು ಇರ್ತೈತಿ, 10 ವೋಲ್ಟ್ ಇರ್ತೈತಿ. ಸೊ ಇವೆರಡರದ್ದು ಡಿಫ್ರೆನ್ಸ್ ನ ತೆಗೆದ್ರೆ ನಮ್ಗೆ ಏನ್ ಬರ್ತೈತಿ, ರಿಸಲ್ಟ್ 0 ಬರ್ತೈತಿ. ಸೊ ಎನಿ ಸರ್ಫೇಸ್ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಈಗ ನಾನು 5 ವೋಲ್ಟ್ ಅಂತ ನಾ ತಗೊಂಡಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೂಡ 5 ವೋಲ್ಟ್ ಅಂತ ನಾ ತಗೊಂಡ್ರೆ ಇವಕ್ಕರ ಮಧ್ಯೆ ಡಿಫ್ರೆನ್ಸ್ ನ ತೆಗೆದ್ರೆ ಅಂದ್ರೆ ಸೇಮ್ ಸರ್ಫೇಸ್ ಮೇಲ್ಗಡೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಮಗೆ 0 ಇರ್ತೈತಿ ಅಂತ ಹೇಳ್ತೈತಿ. ಸೊ ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ನಾವೇನ್ ಬರಿಬಹುದು, there is no potential difference between any two point charges, any two points on the surface, ಸೊ ಹಾಗಾದ್ರೆ ಸೇಮ್ ಪೊಟೆನ್ಷಿಯಲ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲ್ಗಡೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿರ್ತೈತಿ, 0 ಆಗಿರ್ತೈತಿ. ಹಾಗಾಗಿ ನಮ್ಗೆ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಗೋದಿಲ್ಲ. ದಿಸ್ ಇಸ್ ಅನದರ್ a property of equipotential surface. Right, next thing, so just observe here the equipotential surfaces, right, are never intersect. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಿದ್ವಲ್ಲ, ಹಾಗಾದ್ರೆ ಮೊದಲನೇ ಇಕ್ವಿಪೊಟೆನ್ಷಿಯಲ್ ಸರ್ಫೇಸು ಎರಡನೇ ಇಕ್ವಿಪೊಟೆನ್ಷಿಯಲ್ ಸರ್ಫೇಸು ಏನಾಗೋದಿಲ್ಲ, ಒಂದರೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ಹಾಗಾಗಿ no two surfaces intersect. No two equipotential surfaces, no two equipotential surfaces intersect. So ಹಾಗಾದ್ರೆ these are the some basic properties of equipotential surfaces. ಸೊ ಹಾಗಾದ್ರೆ ಶೇಪ್ಸ್ ನ ನೋಡಿದ್ವಿ, ಇದರಲ್ಲಿ 3 ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಪ್ರಾಪರ್ಟೀಸ್ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಸ್ಟಡಿ ಮಾಡಿದ್ವಿ. ಮೊದಲನೇದು, ಅಟ್ ಎವ್ರಿ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಟು ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಹಾಗಾದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ನಾರ್ಮಲ್ ಆಗಿರ್ತೈತಿ, ಮೊದಲನೇ ಪಾಯಿಂಟ್. ನೆಕ್ಸ್ಟ್, there is no potential difference between the 2 points on the surface. ಸೊ ಅಂದ್ರೆ ಸೇಮ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲ್ಗಡೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿರ್ತೈತಿ, ಅಲ್ಲಿ ನಮಗೆ 0 ಆಗಿರ್ತೈತಿ. ನೆಕ್ಸ್ಟ್ ಮೂರನೇದು, ನೋ ಟು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇಂಟರ್ಸೆಕ್ಟ್. ಸೊ ಹಾಗಾದ್ರೆ ಎರಡು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇಂಟರ್ಸೆಕ್ಟ್ ಆಗೋದು ಪಾಸಿಬಿಲಿಟಿ ಇಲ್ಲ. ಎದಕ್ಕಪ್ಪ ಅಂತ ಹೇಳಿದ್ರೆ ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸ್ ದಲ್ಲಿ ವಿ ಶುಡ್ ಹ್ಯಾವ್ ಅ 2 values, that is not impossible. Therefore the equipotential surfaces never intersect each other. Okay, right. So these are the shapes and some important properties of equipotential surface. Another type of charge distributions we have, that is electric dipole.
that is electric dipole. This is another type of charge distribution. So we have electric dipole is nothing but what? It is a pair of equal and opposite charges separated by a finite or a small distance is called what? Electric dipole. ಸೊ ಹಾಗಾದ್ರೆ ಈ ಎಲೆಕ್ಟ್ರಿಕ್ ಡೈಪೋಲ್ದಲ್ಲಿ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ರೀತಿ ಇರ್ತಿತ್ತು ಅನ್ನೋದನ್ನ ಸ್ವಲ್ಪ ನೋಡೋಣ. ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜಸ್, ರೈಟ್? ಸೊ ಹಾಗಾದ್ರೆ ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ಫೈನೈಟ್ ಡಿಸ್ಟೆನ್ಸ್ ಆರ್ ಅ ಸ್ಮಾಲ್ ಡಿಸ್ಟೆನ್ಸ್. ಇದಕ್ಕೆ ನಾವು ಡೈಪೋಲ್ ಲೆಂತ್ ಅಂತ ಕೂಡ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಡೈಪೋಲ್ ಕೇಸ್ದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಡಿಸ್ಕಷನ್ಸ್ ಮಾಡಿವಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವು ಅಬ್ಸರ್ವ್ ಮಾಡ್ತೀವಿ ಇಲ್ಲಿ. ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್. ಸೊ ಹಾಗಾದ್ರೆ ಈ ತರ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್, these are the electric field lines. ಸೊ ಹಾಗಾದ್ರೆ ಇಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಯಾವ ತರ ಇರ್ತಿತ್ತಪ್ಪ ಅಂತ ಹೇಳಿದ್ರೆ, ಸೊ ಹಿಯರ್ ಇನ್ ಬಿಟ್ವೀನ್ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್. ದೇರ್ಫೋರ್ ಹಿಯರ್ ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಲೈಕ್ ದಿಸ್. ಈ ತರ ಏನಪ್ಪಾ ಅಂತ ಹೇಳಿದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ರೈಟ್. ಸೊ ಹಾಗಾದ್ರೆ ಈ ಎಲೆಕ್ಟ್ರಿಕ್ ಡೈಪೋಲ್ ಕೇಸ್ದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಈ ತರ ಶೇಪ್ಸ್ ದಲ್ಲಿ ನಾವೇನಪ್ಪಾ ಅಂದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನಾವು ಅಬ್ಸರ್ವ್ ಮಾಡಬಹುದು. ಸೊ ಹಾಗಾದ್ರೆ ದೀಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಕ್ಲೋಸರ್ ಇನ್ ದ ರೀಜನ್ ಬಿಟ್ವೀನ್ ದಿ ಟೂ ಚಾರ್ಜಸ್. ಸೊ ಹಾಗಾದ್ರೆ ಇಲ್ಲೇನಿದೆಯಲ್ಲ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈ ಪೋರ್ಷನ್ಸ್ ದಲ್ಲಿ ನೋಡಬಹುದು ಇಕ್ವಿಪೊಟೆನ್ಷಿಯಲ್ಸ್ ಆರ್ ಕ್ಲೋಸರ್ ಅಂತ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಇರೋದ್ರಿಂದ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಏನಾಗಿರ್ತಾವಪ್ಪ ಅಂತ ಹೇಳಿದ್ರೆ ಒಂದಕ್ಕೊಂದು ಕ್ಲೋಸ್ ದಲ್ಲಿ ಇರ್ತಾವು, ಬಟ್ ಏನಪ್ಪಾ ಅಂದ್ರೆ ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ವಾಟ್ ಇಟ್ ಇಂಡಿಕೇಟ್ಸ್ ದ ಕ್ಲೋಸ್ನೆಸ್ ಆಫ್ ದಿಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇಂಡಿಕೇಟ್ಸ್ ದಿ ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಮೀನ್ಸ್ ವಾಟ್? ಸೊ ಇನ್ ಬಿಟ್ವೀನ್ ದೋಸ್ ಟೂ ಚಾರ್ಜಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಮ್ಯಾಕ್ಸಿಮಮ್. ಸೊ ಹಾಗಾದ್ರೆ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಎಲ್ಲಿ ಕ್ಲೋಸರ್ ಆಗಿರ್ತಾವಲ್ಲ, ಸೊ ಅದು ಏನನ್ನ ನಮಗೆ ಹೇಳ್ಕೊಡ್ತಿತ್ತಪ್ಪ ಅಂತ ತಿಳಿಸ್ತೈತೆ ಅಂದ್ರೆ ಆ ಒಂದು ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಿದೆ ಜಾಸ್ತಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೈತಿ. ಇದು ಎಲೆಕ್ಟ್ರಿಕ್ ಡೈಪೋಲ್ ಕೇಸ್ದಲ್ಲಿ ಇರ್ತಕ್ಕಂಥ ಏನಪ್ಪಾ ಅಂತ ಹೇಳಿದ್ರೆ ಪಾಯಿಂಟ್ಸ್. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ಕೊಂಡ್ಬಿಡ್ತೀರಾ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಕ್ಲೋಸರ್ ಇನ್ ದ ರೀಜನ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ fourth property of equipotential surfaces, that is equipotential surfaces. Equipotential surfaces are closer in the region closer in the region of strong electric field. Strong electric field. ಸೊ ಅದೇ ರೀತಿ ನಾವೇನಪ್ಪಾ ಅಂತ ಹೇಳಿದ್ರೆ ಪಾಸಿಟಿವ್ ಅಥವಾ ನೆಗೆಟಿವ್ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಇದು ಪಾಸಿಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇದೆ. ಹಾಗಾದ್ರೆ ಇವ್ರ ಮಧ್ಯೆ ನಾವು ಈ
equipotential surfaces ಅನ್ನ ಯಾವ ರೀತಿ ನಾವು ನೋಡಬಹುದು ಅಂತ ಹೇಳಿದ್ರೆ, here we can observe there is a force of repulsion between these 2 point charges, right? Therefore the equipotential surface is like this. So andre at these portions these equipotential surfaces, right, further in the regions, right? So ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದಕ್ಕೊಂದು ಏನಿರ್ತಾವೆ, ಇಲ್ಲಿ ದೂರ ಇರ್ತಾವೆ. ಹಾಗಾಗಿ ಇಲ್ಲಿ ಒಂದಕ್ಕೊಂದು ದೂರ ಇರೋದು ನಮಗೆ ಏನನ್ನ ಇಂಡಿಕೇಟ್ ಮಾಡ್ತಿತ್ತಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಿಯರ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಮಗೆ ತಿಳಿಸ್ಕೊಟ್ರೆ, ಇಲ್ಲಿ ನಮಗೆ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಮ್ಗೆ ಏನ್ ಮಾಡ್ತಿತ್ತು, ಇದು ರಿಪ್ರೆಸೆಂಟ್ ಮಾಡ್ತಿದ್ವಿ. ಸೊ ಹಾಗಾದ್ರೆ ಇದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಬರ್ಕೋಬಹುದು, equipotential surfaces are further in the region equipotential surfaces are further in the region of weak electric field. Weak electric field. ಸೊ ಹಾಗಾದ್ರೆ ದೀಸ್ ಆರ್ ದಿ equipotential surfaces. ಹಾಗಾದ್ರೆ ಇಲ್ಲಿ ನಾವು ಏನೇನನ್ನ ಸ್ಟಡಿ ಮಾಡಿದೀವಪ್ಪ ಅಂತ ಹೇಳಿದ್ರೆ, equipotential surface ಅಂದ್ರೆ ಏನು, ನೆಕ್ಸ್ಟ್ equipotential surfaces ಶೇಪ್ಸ್, ಬೇರೆ ಬೇರೆ ಸಿಂಗಲ್ ಪಾಯಿಂಟ್ ಚಾರ್ಜ್ಗೆ equipotential ಸರ್ಫೇಸ್ ಯಾವ ರೀತಿ ಇರ್ತೈತಿ, ಲೈನ್ ಚಾರ್ಜ್ಗೆ equipotential ಸರ್ಫೇಸ್ ಯಾವ ರೀತಿ ಇರ್ತೈತಿ, ಏರಿಯಲ್ ಚಾರ್ಜ್ಗೆ equipotential ಸರ್ಫೇಸ್ ಯಾವ ರೀತಿ ಇರ್ತೈತಿ, ಮತ್ತೆ ವ್ಯಾಲ್ಯೂಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ಗೆ equipotential ಸರ್ಫೇಸ್ ಯಾವ ರೀತಿ ಇರ್ತೈತಿ, ನೆಕ್ಸ್ಟ್ ಡೈಪೋಲ್ಗೆ ಅದೇ ರೀತಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ಗೆ ಯಾವ ಥರ equipotential ಸರ್ಫೇಸಸ್ ಶೇಪ್ಸ್ ಇರ್ತೈತಿ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಈ equipotential ಸರ್ಫೇಸಸ್ ಪ್ರಾಪರ್ಟೀಸ್ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಸ್ಟಡಿ ಮಾಡಿದ್ವಿ. ಸೊ ಹಾಗಾದ್ರೆ ನಾವು ಇಲ್ಲಿ equipotential surfaces ಮೊದಲನೇ ಬಂದ್ರೆ, the electric field is always normal to the equipotential surface. Next, there is no potential difference between the points on the equipotential surface, that is the potential difference on the equipotential surface is 0. Next, ಮೂರನೇದು, no two equipotential surfaces never intersect each other. ನಾಲ್ಕನೇದು, the equipotential surfaces are closer in the region of strong electric field and equipotential surfaces are farther in the region of weak electric field. So these are the basic concept about these equipotential surfaces.